ಮದರ್ ತೆರೇಸಾರವರ ಜನನ 26 ಆಗಸ್ಟ್ 1910. ತಂದೆ ನಿಕೋಲಾ ಜೋಜಾಕ್ಸಿಯು, ತಾಯಿ ಡ್ರಾನಾ ಫೈಲ್ ಜೋಜಾಕ್ಸಿಯು. ಇವರು ಒಟೋಮನ್ ಎಂಪೈರ್ನ ಉಸ್ಕೋಬ್ ನಗರದಲ್ಲಿ ಜನಿಸಿದರು. ಮದರ್ ತೆರೇಸಾ ಸುಮಾರು 45 ವರ್ಷಗಳ ಕಾಲ ಬಡವರು, ರೋಗಿಗಳು, ಅನಾಥರು, ಸಂಕಷ್ಟದಲ್ಲಿರುವವರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಮದರ್ ತೆರೇಸಾ ಒಬ್ಬ ಮಹಾ ಮಾನವತಾವಾದಿಯಾಗಿ ಬಡವರ, ನಿರ್ಗತಿಕರ, ರೋಗಿಗಳ, ಅನಾಥರ, ವೃದ್ಧರಿಗೆ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಇವರಿಗೆ 1979ರಲ್ಲಿ ವಿಶ್ವದ ಅತ್ಯುನ್ನತ ಗೌರವ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅವರು 12ನೇ ವಯಸ್ಸಿನಲ್ಲಿ ಸನ್ಯಾಸಿಯಾಗಲು ನಿರ್ಧರಿಸಿದರು. 1970ರ ವೇಳೆಗೆ ಇವರು ಒಬ್ಬ ಮಾನವತಾವಾದಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದರು. 1950ರಲ್ಲಿ ಮಿಷನರಿ ಆಫ್ ಚಾರಿಟಿ ಎಂಬ ಸ್ವಯಂ ಸೇವಾ ಸಂಘವನ್ನು ಕೋಲ್ಕತ್ತಾದಲ್ಲಿ ಸ್ಥಾಪಿಸಿದರು. ಮದರ್ ತೆರೇಸಾರವರು ಸೆಪ್ಟೆಂಬರ್ 5, 1997ರಲ್ಲಿ ಮರಣ ಹೊಂದಿದರು. ನಮ್ಮ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.